ಇವತ್ತು ಜೂನ್ 20, 2026. ನಾನು ಅಡಿಕೆಯಲ್ಲಿ ಇವತ್ತು ಕಂಡು ಬಂದಿರೋಂತಹ ರೆಡ್ ಮೈಟ್ಸ್ ಬಗ್ಗೆ ಒಂದು ಮಾಹಿತಿ ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವರ್ಷದಲ್ಲಿ ಇಲ್ಲಿವರೆಗೆ ಮಳೆ ಚೆನ್ನಾಗಾಗಿಲ್ಲ. ಸುಮಾರು ಸಣ್ಣ ತೋಟದಲ್ಲಿ, ಕೆಲವೊಂದು ದೊಡ್ಡ ತೋಟದಲ್ಲೂ ಕೂಡ ಮೈಟ್ಸ್ ಕಂಡು ಬರ್ತಾ ಇದೆ. ಈಗ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಿವಿಯರ್ ಆಗಿ ಮೈಟ್ಸ್ ಇದೆ ಅಂತ. ಈ ಮೈಟ್ಸ್ಗೆ 10 ಜನ 10 ರೀತಿಯ ಸಜೆಷನ್ ಕೊಡ್ತಾ ಇದ್ದಾರೆ. ನಾನು ನೋಡಿದ್ದೀನಿ, ಕೆಲವರು ಎಕ್ಸಿಥೈಜಾಕ್ಸ್ ಅಂತ ಹೇಳ್ತಾರೆ, ಕೆಲವರು ಪ್ರೊಪರ್ಗೇಟ್ ಅಂತ ಹೇಳ್ತಾರೆ, ಕೆಲವರು ಮಿಟ್ ಅಂತ ಹೇಳ್ತಾರೆ, ಇನ್ನೂ ಬೇರೆ ಬೇರೆ ಔಷಧಿ ಕೊಡೋಂಥ ಜನಗಳನ್ನು ನಾನು ನೋಡಿದ್ದೀನಿ. ಇದರಲ್ಲಿ ನನ್ನ ಅನುಭವದ ಪ್ರಕಾರ 2016ನೇ ಇಸ್ವಿಯಿಂದ ನಾನು ಮಾಡಿರೋಂಥ ಅನುಭವದ ಪ್ರಕಾರ ಹೆಕ್ಸಿಥೈಜಾಕ್ಸ್ ಅಂತಕ್ಕಂಥ ಕೆಮಿಕಲ್ಲು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನೊಂದು ಪ್ರಾಕ್ಟಿಕಲ್ ನಾನು ಮಾಡಿದಂಥ ಪ್ರಯೋಗದಲ್ಲಿ ಏನೋ ಆಯಿತು ಅಂದರೆ, ಈ ಹೆಕ್ಸಿಥೈಜಾಕ್ಸ್ ಜೊತೆಗೆ ಸಲ್ಫರ್ 80% ಅಂತ ಏನು ಬರುತ್ತೆ WDG, ಅದನ್ನು ಕೂಡ 2 ಗ್ರಾಮ್ ಸೇರಿಸಿ ಸ್ಪ್ರೇ ಮಾಡಿದರೆ, ಅಂದರೆ ಹೆಕ್ಸಿಥೈಜಾಕ್ಸ್ 2 ml ಜೊತೆಗೆ ಸಲ್ಫರ್ 80% WDG 2 ಗ್ರಾಮ್ ಸೇರಿಸಿ ಮಾಡಿದರೆ ಲಾಂಗ್ ಟರ್ಮ್ ಕಂಟ್ರೋಲು, ಅಂದರೆ ತುಂಬ ಜಾಸ್ತಿ ದಿವಸಗಳವರೆಗೆ ಕಂಟ್ರೋಲ್ ಬರುತ್ತೆ. ಇದ್ರದ್ದು ಒಂದು ವಿಶೇಷ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಈ ಸಜೆಷನನ್ನು ಒಂದು ಗ್ರೂಪ್ನಲ್ಲಿ ಪೋಸ್ಟ್ ಮಾಡಿದ್ದೆ. ಒಬ್ಬ ವಿಜ್ಞಾನಿ ಕೇಳಿದರು, ಸಲ್ಫರ್ನ ಸ್ಪ್ರೇ ಮಾಡಿಸಿದರೆ ಅಡಿಕೆ ತೋಟದಲ್ಲಿ ಸ್ಕಾರ್ಚಿಂಗ್ ಆಗುತ್ತೆ, ಅಂದರೆ ಸುಟ್ಟು ಹೋಗುತ್ತೇನೋ ಎಲೆ ಅಂತ ಕೇಳಿದರು. ಇಷ್ಟು ವರ್ಷದಲ್ಲಿ ಎಲ್ಲೂ ಸುಟ್ಟಿರೋಂಥ ಅನುಭವ ಬರಲ್ಲ. ಹಾಗಾಗಿ ರೈತರಿಗೆ ಹೇಳೋದಿಷ್ಟೇ, ಥಿಯರಿನೇ ಬೇರೆ, ಪ್ರಾಕ್ಟಿಕಲ್ಲೇ ಬೇರೆ. ನಿಮ್ಮ ತೋಟಕ್ಕೆ ರೈಟ್ ಸಜೆಷನ್ ಬೇಕು ಅಂತಂದರೆ ಪ್ರಾಕ್ಟಿಕಲ್ ಅನುಭವ ಇರೋಂತಹ ನಮ್ಮಂಥವ್ರನ್ನ ಸಂಪರ್ಕಿಸ್ಬೋದು. ಹೆಚ್ಚಿನ ಮಾಹಿತಿಗೆ ನನ್ನನ್ನಾದರೂ, ನಮ್ಮ ತಂಡದವ್ರನ್ನಾದರೂ ಅಥವಾ ಈ ಕೋಗ್ರಿ ಶಾಪನ್ನು ನೀವು ಸಂಪರ್ಕಿಸ್ಬೋದು.